ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಇಂದಿನ ಸಂಚಿಕೆ 18ನೇ ತಾರೀಕಿಂದು. ಇಲ್ಲೇನಾಗತ್ತಪ್ಪ ಅಂದರೆ ಈಶ್ವರಿಗೆ ಮತ್ತು ಸುಭಾಷನ್ಗೆ ರಾಕ್ಷಸ ದುಂಬಿಗಳು ಕಚ್ಚಿಬಿಟ್ಟಿರುತ್ತಲ್ಲ, ಅದು ಊರಿ ಅಂತ ಇಬ್ಬರು ಒದ್ದಾಡ್ತಿರ್ತಾರೆ. ಆಯ್ತಾ ಇಲ್ಲ ಭಾವ, ನನ್ನ ಕೈಲಿ ಆಯ್ತಾ ಇಲ್ಲ ಭಾವ, ಕೈಯೆಲ್ಲ ಉರಿತೈತೆ, ಕಣ್ಣೆಲ್ಲ ಮಂಜಾಯ್ತೈತೆ, ಆಯ್ತಾ ಇಲ್ಲ ಭಾವ ಅಂತ ಈಶ್ವರಿ ಅಂತಾರೆ. ಅವಾಗ ಸಾಧುಗಳು, ನೋಡಿ ಬೇಗ ಸತ್ಯ ಒಪ್ಕೊಬಿಡಿ, ನಿಮ್ಗೆ ಜಾಸ್ತಿ ಟೈಮ್ ಇಲ್ಲ, ಇದು ಕಚ್ಚಿರೋದು ತಾಯಿ ದುಂಬಿಗಳು, ಇಲ್ಲಾಂದರೆ ನಿಮಗೆ ತುಂಬಾ ಕಷ್ಟ ಆಯ್ತದೆ, ಮೆದ್ಲಿಗೆ ಏರ್ಬಿಟ್ರೆ ಅವಾಗ ಏನು ಮಾಡೋಕ್ಕಾಗಿಲ್ಲ, ಮತ್ತು ಕೊಟ್ಟರು ಉಪಯೋಗಕ್ಕೆ ಬರೋಕ್ಕಿಲ್ಲ, ಜಲ್ದಿ ಒಪ್ಕೊಬಿಡಿ, ನಿಮ್ಗೆ 2 ನಿಮಿಷ ಟೈಮ್ ಇರೋದು ಅಂತ ಅಂದ್ಬಿಟ್ಟು ಸಾಧುಗಳು ಹೇಳ್ತಾರೆ. ಅವಾಗ ಸುಭಾಸ, ನಂಗೆ ಆಯ್ತಾ ಇಲ್ಲ ಕಣೋ ಸುಭಾಸ ನಂಗೆ ಹೆಂಗಂಗೋ ಆಯ್ತೈತೆ, ಕಣ್ಣು ಮಂಜಾಯ್ತೈತೆ, ಸುಭಾಸ ನಂಗೆ ತಲೆ ತಿರ್ತೈತೆ, ಆಯ್ತಾ ಇದಲ್ಲ ಕಣೋ ಸುಭಾಸ ಅಂತ ಅಂದ್ಬಿಟ್ಟು ಈಶ್ವರಿ ಸುಭಾಷನ್ ಕೇಳ್ತಾರೆ. ಸುಭಾಷ್, ಅವ್ವ ನಂಗೂ ಹಂಗೆ ಆಯ್ತದೆ ಕಣವ, ಅವ್ವ ನಂಗೆ ಆಯ್ತಾ ಇಲ್ಲ ಕಣವ, ಉರಿತೈತೆ ಕಣವ, ಮೈಯೆಲ್ಲ ಉರಿತೈತೆ ಕಣವ ಅಂತ ಅಂದ್ಬಿಟ್ಟು ಸುಭಾಷ್ ಅಂತಾರೆ. ಸುಭಾಷ, ಆಗಲ್ಲ ಕಣಪ್ಪ, ನನ್ನ ಕೈಲಿ ಆಗೋಕ್ಕಿಲ್ಲ, ಸಾಧುಗಳೇ ಮತ್ತು ಕೊಟ್ಬಿಡಿ, ನನ್ನ ಕೈಲಿ ಆಗೋಕ್ಕಿಲ್ಲ, ಮತ್ತು ಕೊಟ್ಬಿಡಿ ಅಂತ ಈಶ್ವರಿ ಕೇಳ್ತಾರೆ. ಅವಾಗ ಸಾಧುಗಳು, ಬಿರ್ನ ನೀವು ಸತ್ಯ ಒಪ್ಕೊಬಿಡಿ, ಸತ್ಯ ಒಪ್ಕೊಂಡ್ರೆ ಏನು ಬೇಕಾದ್ರೂ ಮಾಡ್ಬೋದು, ಸತ್ಯ ಒಪ್ಕೊಬಿಡಿ ಬಿರ್ನ, ನಿಮಗೆ ಸ್ಯಾನೆ ಟೈಮ್ ಇಲ್ಲ ಅಂತ ಸಾಧುಗಳು ಹೇಳ್ತಾರೆ. ಅವಾಗ ಸಾವಿತ್ರಿ, ಅದಕ್ಕೆ ನಿಮ್ಗೇನಾದ್ರು ಸತ್ಯ ಗೊತ್ತಿರಿ ಹೇಳ್ಬಿಡೋದಕ್ಕೆ, ನೀವು ಜೀವಕ್ಕಿನ್ನ ಸತ್ಯ ಮುಖ್ಯನ ಅದಕ್ಕೆ ಹೇಳ್ಬಿಡೋದಕ್ಕೆ, ಜೀವ ಚೆನ್ನಾಗಿತ್ತು ಅಂದರೆ ಏನು ಬೇಕಾದ್ರೂ ಮಾಡ್ಬೋದು, ಹೇಳ್ಬಿಡೋದಕ್ಕೆ ನೀನು ಅಂತ ಅಂದ್ಬಿಟ್ಟು ಸಾವಿತ್ರಿ ಹೇಳ್ತಾರೆ. ಅವಾಗ ಅಮ್ಮಮ್ಮ, ಈಶ್ವರಿ, ಸತ್ಯ ಗೊತ್ತಿದ್ರೆ ಹೇಳ್ಬಿಡು, ಸುಮ್ಮನೆ ಯಾಕೆ ಅನ್ಯಾಯವಾಗಿ ಜೀವ ಕಳ್ಕೊಂಡಿಯೇ, ಹೇಳ್ಬಿಡು ಸತ್ಯ ಗೊತ್ತಿದ್ರೆ, ಬಿರ್ನ ಜಾಸ್ತಿ ಟೈಮ್ ಇಲ್ಲ ಅಂತ ಸಾಧು ಹೇಳ್ತಾವ್ರೆ ತಾನೆ, ಬಿರ್ನ ಹೇಳ್ಬಿಡು ಈಶ್ವರಿ ಅಂತ ಅಂದ್ಬಿಟ್ಟು ಅಮ್ಮಮ್ಮ ಹೇಳ್ತಾರೆ. ಅವಾಗ ಭಾವ, ನಂಗೆ ಆಯ್ತಲ್ಲ ಭಾವ, ಬಿರ್ನ ಔಷಧಿ ಕೊಡಿಸಿ ಭಾವ, ಆಯ್ತಲ್ಲ ಭಾವ, ಬೇಗ ಭದ್ರ ನಮ್ಮನ್ನು ಬಿರ್ನ ಆಸ್ಪತ್ರೆಗೆ ಕರ್ಕೊಂಡೋಗೋ ಭದ್ರ, ಆಯ್ತಲ್ಲ ಭದ್ರ ಅಂತ ಅಂದ್ಬಿಟ್ಟು ಈಶ್ವರಿ ಅಂತಾರೆ. ಅವ್ರು ಶಿವರಾಮೇಗೌಡರು, ಭದ್ರ ಬಿರ್ನ ಇವ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಪ್ಪ, ಯಾಕಪ್ಪ ಹಿಂಗೆ ಮಾಡ್ತಿದ್ಯಾ, ಬಿರ್ನ ಕರ್ಕೊಂಡೋಗೋ, ಅದೇನು ಸತ್ಯ ಅಂತ ಅಂದ್ಬಿಟ್ಟು ಆಮೇಲೆ ಹೇಳ್ಕೊಂಡ್ರೆ ಇದು ಕರ್ಕೊಂಡೋಗಪ್ಪ, ಯಾಕಪ್ಪ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಅಪ್ಪಯ್ಯ ಸ್ವಲ್ಪ ಸುಮ್ಕಿರಿ, ಸತ್ಯ ಮುಳ್ಳಿಂದನೇ ತೆಕ್ಕಬೇಕು, ಹಂಗೆ ಇವ್ರ ದಾರಿಯಲ್ಲಿ ಹೋಗಿ ಇವ್ರ ಕೈಲಿ ಸತ್ಯ ಬಾಯಿ ಬಿಡಿಸ್ಬೇಕು ನಾನು, ಒಸಿ ಸುಮ್ಕಿದ್ಬಿಡಿ, ನಿನ್ಸೆ ಸುಮ್ಕಿದ್ಬಿಡಿ ಅಪ್ಪಯ್ಯ ನೀವು ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಅವಾಗ ಶಿವರಾಮೇಗೌಡರು ಏನೋ ಮಾತಾಡೋ ಸುಮ್ಮನೆ ಇರ್ತಾರೆ. ಅವಾಗ ಭದ್ರ, ಬಿರ್ನ ನಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಪ್ಪ ಅಂತ ಅಂದ್ಬಿಟ್ಟು ಈಶ್ವರ ಹೇಳ್ತಾರೆ. ಅವಾಗ ಸಾಧುಗಳು, ಜಲ್ದಿ ಬಿರ್ನ ಟೈಮ್ ಇಲ್ಲ ಅಂತ ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ಬಿರ್ನ ನೀವು ಸತ್ಯ ಒಪ್ಕೊಬಿಡಿ, ಸತ್ಯ ಒಪ್ಕೊಂಡ್ರೆ ನೀವು ಜೀವ ಉಳ್ಕೋತದೆ, ಒಪ್ಕೊಬಿಡಿ ಅಂತ ಸಾಧುಗಳು ಹೇಳ್ತಾರೆ. ಅವಾಗ ಈಶ್ವರಿ, ಭಾವ ಆಯಿತು ಭಾವ, ನಾನು ಸತ್ಯ ಒಪ್ಕೊಬಿಡ್ತೀನಿ ಭಾವ, ನಂಗೆ ಆಯ್ತಲ್ಲ ಭಾವ, ನಂಗೆ ಬೇಗ ಮತ್ತು ಕೊಡಿಸಿ, ನಾನು ಸತ್ಯ ಒಪ್ಕೊಬಿಡ್ತೀನಿ ಭಾವ ಸತ್ಯ ಒಪ್ಕೊಬಿಡ್ತೀನಿ ಅಂದಾಗ ಸುಭಾಷ, ಅಮ್ಮ ಸುಮ್ಕಿರು, ಕಾಡ್ಗೋಗಿ ಕಷ್ಟಪಟ್ಟು ಮತ್ತೊಂದಿದ್ದು ನಾನೇ ತಾನೆ, ಸುಮ್ಕಿರು ಅಂತ ಸುಭಾಷ ಅಂತಾನೆ. ಅಯ್ಯೋ ಸುಭಾಷ ಸುಮ್ಕಿರ್ಲ, ಪ್ರಾಣ ಒಂದು ಉಳ್ಕೊಂಬಿಟ್ರೆ ಏನು ಬೇಕಾದ್ರೂ ಮಾಡ್ಬೋದು, ಸುಮ್ಕಿರ್ಲ ಸುಭಾಷ ಅಂತ ಅಂದ್ಬಿಟ್ಟು ಈಶ್ವರಿ ಅಂತಾರೆ. ಅವಾಗ ಭಾವ, ಭದ್ರ ಹೇಳ್ತಿರೋದೆಲ್ಲ ದಿಟ್ವೆ, ಔಷಧಿ ತಂದಿದ್ದು ಸುಭಾಸ ಅಲ್ಲ ಇದೇನೆ ಭದ್ರ ಹೇಳ್ತಿರೋದೆಲ್ಲ ದಿಟ್ವೆ ಭಾವ ಅಂದಾಗ, ಏನು ಹೇಳ್ತಿದ್ದೆ ಈಶ್ವರಿ ನಾನು ಅಂದಾಗ, ಹೌದು ಭಾವ ಅಂತ ಅಂದ್ಬಿಟ್ಟು ಸುಭಾಷ ಮತ್ತು ಈಶ್ವರಿ ಚಿತ್ರ 3 ಜನ ಮಾತಾಡ್ತಿರ್ತಾರಲ್ಲ, ಆಶ್ಚರ್ಯ ಕಣ್ಲಾ, ಕಾಡ್ಗೋಗಿ ಹೆಂಗೆ ಮತ್ತೆ ತಗೊಬಂದೆ ನೀನು ಅಂತ ಈಶ್ವರಿ ಕೇಳಿರ್ತಾರೆ. ಅವಾಗ ಶಿವರಾಮೇಗೌಡರೆಲ್ಲ ಹಾಸ್ಪಿಟ್ಲಲ್ಲಿ ಇರ್ತಾರಲ್ಲ, ಅವಾಗ ಅವ್ವ ಕಾಡ್ಗೇನೋ ಹೋಗಿದ್ದು ದಿಟ್ವೆಯ, ಆದರೆ ಮತ್ತೊಂದಿದ್ದು ನಾನಲ್ಲ, ಮತ್ತೊಂದಿದ್ದು ವಿದ್ಯೆನ ತಲೆಗೆ ಹೊಡೆದಿವ್ ತಂದೆ ಅಂತ ಈಶ್ವರಿ ಹತ್ರ ಸುಭಾಷ್ ಹೇಳಿರ್ತಾರಲ್ಲ, ಅದನ್ನು ಈಶ್ವರಿ ಅಲ್ಲಿ ಹೇಳ್ಬಿಟ್ಟು ಭಾವ ಇವಾಗಾರು ನಮ್ಗೆ ಔಷಧಿ ಕೊಡಿಸಿ, ಸತ್ಯ ಒಪ್ಕೊಂಡಿದ್ದೀವಲ್ಲ, ಹೇಳೋ ಸುಭಾಸ ಅಂತ ಅಂದ್ಬಿಟ್ಟು ಈಶ್ವರಿ ಅಂದಾಗ, ಹೌದು ದೊಡ್ಡಪ್ಪ ನಮ್ಗೆ ಕ್ಷಮಿಸ್ಬಿಡು ದೊಡ್ಡಪ್ಪ, ಮತ್ತೊಂದಿದ್ದು ನಾನಲ್ಲ ದೊಡ್ಡಪ್ಪ ನಂಗೆ ಕ್ಷಮಿಸ್ಬಿಡು ದೊಡ್ಡಪ್ಪ, ಅವ್ವ ಹೇಳಿದ್ದಿಟ್ವೇ ದೊಡ್ಡಪ್ಪ, ಭದ್ರಣ್ಣ ಅವ್ವ ಹೇಳಿದ್ದಿಟ್ವೇ ದೊಡ್ಡಪ್ಪ ಅಂತ ಅಂದ್ಬಿಟ್ಟು ಸುಭಾಷ ಹೇಳ್ತಾನೆ. ಅವಾಗ ಶಿವರಾಮೇಗೌಡರಿಗೆ ತುಂಬಾ ಬೇಜಾರಾಗ್ಬಿಡ್ತೈತೆ. ಅವಾಗ ಏನು ಅಂದಾಗ, ಹೌದು ದೊಡ್ಡಪ್ಪ, ಭದ್ರಣ್ಣ ಹೇಳಿದೆಲ್ಲ ದಿಟ್ವೆ ದೊಡ್ಡಪ್ಪ ಅಂತ ಸುಭಾಷ ಅಂತಾನೆ. ಅಯ್ಯೋ ನಿನ್ನನ್ನು ನಾನು ಜೀವ ಕಾಪಾಡ್ದವನು ಅಂತ ನಿನ್ನನ್ನು ತಲೆ ಮೇಲೆ ಇಟ್ಕೊಂಡು ಮೆರೆಸ್ಬಿಟ್ನಲ್ಲ, ನನ್ನ ನಂಬಿಕೆಗೆ ನೀನು ಮಸಿ ಬಳ್ದ್ಬಿಟ್ಟಲ್ಲ ನೀನು, ನೀವು ಒಬ್ಬರು ಮನುಷ್ಯ ಈ ಥರ ಎಲ್ಲ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಅಂತಾರೆ. ಅವಾಗ ಭಾವ ಇವಾಗ ಒಪ್ಕೊಂಬಿಟ್ವಲ್ಲ, ಬಿರ್ನ ಮತ್ತು ಕೊಡಿಸಿ ಭಾವ ಅಂತ ಅಂದ್ಬಿಟ್ಟು ಅಂದಾಗ, ಆಮೇಲೆ ಭದ್ರ ಮತ್ತು ಕೊಟ್ಬಿಡಪ್ಪ, ಎಲ್ಲರಿಗೂ ಎಷ್ಟೋ ಜನಕ್ಕೆ ಜೀವ ಉಳಿಸಿದ್ಯಾ, ಇವರಿಬ್ಬರು ಜೀವ ಕಳೆಯೋದು ನಿನ್ಗೆ ಯಾಕಪ್ಪ ಬೇಕು, ಆ ಕರ್ಮ ಕೊಟ್ಬಿಡಪ್ಪ ಮದ್ದು ಅಂತ ಅಂದ್ಬಿಟ್ಟು ಬದನಿಗೆ ಶಿವರಾಮೇಗೌಡರು ಹೇಳಿದಾಗ, ಅಪ್ಪಯ್ಯ ಇಲ್ಲೇನೂ ಆಗಿಲ್ಲ ಅಪ್ಪಯ್ಯ, ನಾನು ಹೇಳಿದ್ನಲ್ಲ ನಿಮಗೆ, ಮುಳ್ಳಿಂದನೇ ತೆಗಿಬೇಕು, ಈ ಸುಳ್ಳು ಹೇಳೋರ ದಾರಿಲಿ ಸುಳ್ಳು ಹೇಳ್ಕೊಂಡೆ ನಾವು ಮಾಡಬೇಕು ಅಂತ ಅಂದ್ಬಿಟ್ಟು ಅಂದಾಗ, ಏನು ಹೇಳ್ತಿದ್ಯಪ್ಪ ಭದ್ರ ನೀನು ಅಂದಾಗ, ಅದು ನಾನು ಹೇಳ್ತಿರೋದು ದಿಟ್ವೆ ಅಪ್ಪಯ್ಯ ಅಂದಾಗ, ಸಾಧುಗಳೇ ಈಗ ನೀನು ಹೇಳ್ತಾವ ನನ್ನ ಮಗ ಅಂತ ಅರ್ಥ ಆಯ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಕೇಳಿದಾಗ, ಗೌಡ್ರೆ ಅವ್ರು ಕಚ್ಚಿದ್ದು ತಾಯಿ ದುಂಬಿಗಳಲ್ಲ, ಮಾಮೂಲಿ ಜೀರ್ಜುಂಬೆ ಬರ್ತಾವಲ್ಲ ಅವು ಜೀರುಂಡೆ ಕಚ್ಚಿರೋದು, ಅದಕ್ಕೇನು ಇಸೆ ಇರಲ್ಲ, ಸ್ವಲ್ಪ ಹೊತ್ತು ಉರಿತದೆ ಅಷ್ಟೇ, ಸುಣ್ಣ ಹಚ್ಚರು ಹೊಂಟೋಯ್ತದೆ ಅಂದಾಗ, ಹೌದೇ ಮತ್ತು ನಮ್ಮ ಕಣ್ಣೆಲ್ಲ ಉರಿತದೆ, ತಲೆ ತಿರುಗ್ತಾ ಇದೆಲ್ಲ ಅಂತ ಈಶ್ವರಿ ಅಂತಾರೆ. ಅವಾಗ ಅದು ನಿಮ್ಮ ಭ್ರಮೆ, ನಿಮ್ಗೆ ಹಂಗೆ ಅನಿಸ್ತದೆ, ಯಾಕೆಂದ್ರೆ ಅವಾಗ ಒಂದು ಸತಿ ನಿಮ್ಗೆ ಹಂಗಾಗಿತ್ತಲ್ಲ, ಅದಕ್ಕೆ ಇವಾಗಲೂ ಹಂಗೆ ಅನಿಸ್ತದೆ, ಅದೇನಿಲ್ಲ, ಸೊಸಿ ಕಚ್ಚಿರೋ ಜಾಗ ಸುಣ್ಣ ಹಚ್ಕೊಂಬಿಡಿ, ಸ್ವಲ್ಪ ಹೊತ್ತು ತಣ್ಣಗಾಯ್ತದೆ ಅಂತ ಅಂದ್ಬಿಟ್ಟು ಸಾಧುಗಳು ಹೇಳ್ತಾರೆ. ಅವಾಗ ಅಮ್ಮಮ್ಮ, ಚಿತ್ರ ಬಾಯಿಲಿ ತಕ ಅಂತ ಸುಣ್ಣ ಕೊಟ್ಬಿಟ್ಟು ಹಚ್ಚು ಅಂತಾರೆ. ಆಮೇಲೆ ಈಶ್ವರಿಗೆ ಸುಭಾಷಿಗೆ ಚಿತ್ರನೇ ಸುಣ್ಣ ಹಚ್ತಾರೆ. ಅವಾಗ ಶಿವರಾಮೇಗೌಡರು,
ಅಲ್ಲ ಕಣೋ ನೀನು ನಮ್ಮ ಜೀವ ಕಾಪಾಡ್ಬಿಟ್ಟೆ ಅಂತಂದ್ಬಿಟ್ಟು ನಿನ್ನ ತಲೆ ಮೇಲೆ ಇಕ್ಕೊಂಡು ಮೆರೆಸ್ಬಿಟ್ನಲ್ಲೋ. ಹಿಂಗೇನೋ ನೀನು ಮಾಡೋದು. ನೀನನ್ನು ನನ್ನ ಮಗ ಅಂತ ಎಷ್ಟು ಕೊಂಡಾಡ್ತಿದ್ನಲ್ಲೋ, ಇಂಥ ಮೋಸ ಮಾಡಿದ್ಯಾ ಅಂತ ನಮ್ಗೆ ಗೊತ್ತಾಗ್ಲಿಲ್ವಲ್ಲಪ್ಪ ಅಂತಂದ್ಬಿಟ್ಟು ಶಿವರಾಮೇಗೌಡರು, ಛೇ ನಾನು ಎಂಥ ಕೆಲಸ ಮಾಡಿಬಿಟ್ಟೆ, ನೀನು ಗೌರವ ಮರ್ಯಾದೆ ಕೊಡಬೇಕು ಅಂತ ಹೇಳ್ಬಿಟ್ಟು ನನ್ನನ್ನು ಎಷ್ಟು ಮೆರೆಸ್ಬಿಟ್ನಲ್ಲೋ ಅಂತಂದ್ಬಿಟ್ಟು ಶಿವರಾಮೇಗೌಡರು ತುಂಬಾ ಬೇಜಾರು ಮಾಡ್ಕೋತಾರೆ. ಆವಾಗ ಗೋವಿಂದರು, ಅಣ್ಣ ನಾಯಿ ಬಲ್ಲ ಯಾವತ್ತಿದ್ರು ಡೊಂಕೆ ಕಣಣ್ಣ, ಅದು ನೆಟ್ಕಾದತ್ತೆ ಅಣ್ಣ, ಇವನು ಬದಲಾದಂಥ ಆನೆ ಖುಷಿ ಪಟ್ಬಿಟ್ಟಿದೆ ಕಣಣ್ಣ ನಾನು. ಇಲ್ಲಣ್ಣ ಈ ಜನ್ಮಕ್ಕೆ ಇವನು ಬದಲಾಗಕ್ಕಿಲ್ಲ ಅಣ್ಣ. ಅಲ್ಲ ಕಣ್ಲ, ಆ ಹೆಣ್ಮಗ ಬಸ್ರು ಅನ್ನೋದು ನೋಡ್ದಲ್ಲೇ ಹಂಗೆ ಹೊಡೆದ್ಬಿಟ್ಟು ಮದ್ದು ಕಿತ್ಕೊಬಂದಿದೆಯಲ್ಲ, ಇನ್ನೊಬ್ರು ಶ್ರಮ ಕಿತ್ಕೊಬಂದಿದೆಯಲ್ಲ ನೀನು, ಅಷ್ಟು ಬುದ್ಧಿ ಬೇಡವೇನಿಲ್ಲ ನಿನಗೆ ಅಂತಂದ್ಬಿಟ್ಟು ಗೋವಿಂದವ್ರು ಹೇಳ್ತಾರೆ. ಅವಾಗ ಸುಭಾಷ ಈಶ್ವರಿ ಏನೋ ಮಾತಾಡೋಕ್ಕೆಲ್ಲ ಸುಮ್ಮನೆ ಇರ್ತಾರೆ. ಅವಾಗ ಶಿವರಾಮೇಗೌಡರು, ಅಲ್ಲ ಕಣ್ಲ, ಮೋಸ ಮಾಡ್ಬೋದು, ಸುಳ್ಳು ಹೇಳ್ಬೋದು, ಕಳ್ತನ ಮಾಡ್ಬೋದು, ಆದರೆ ನಂಬಿಕೆ ದ್ರೋಹ, ಬೇರೆಯವ್ರು ಸಿಗ್ಬೇಕಾಗಿರೋ ಗೌರವ ನಾನೇ ಮಾಡಿದೆ ಅಂತ ನಂಬಿಕೆ ದ್ರೋಹ ಮಾಡಿಬಿಟ್ಟಲ್ಲ ನೀನು, ನಿನ್ನ ಮೇಲೆ ಇಟ್ಟಿದ್ದು ನಂಬಿಕೆ ಎಲ್ಲ ಕಳ್ಕೊಂಬಿಟ್ಟಲ್ಲ. ಛೇ ಮನುಷ್ಯನ್ರೋ ನೀವು, ನಿಮ್ಗೆ ಮಾನವೀಯತೆ ಐತೇನ್ರಲ್ಲ ನಿಮಗೆ. ಪಾಪ ಆ ಹೆಣ್ಮಗ ಕಷ್ಟಪಟ್ಟಿದ್ದ ನಂದು ಅಂತ ಹೇಳ್ತಿದೆಯಲ್ಲ ನೀನು ಅಂತಂದ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಗೋವಿಂದವ್ರಿಗೂ ತುಂಬಾ ಕೋಪ ಬಂದ್ಬಿಡ್ತದೆ. ಗೋವಿಂದವ್ರ ಕೋಪ ಬಂದ್ಬಿಟ್ಟು, ಅಣ್ಣ ಒಳ್ಳೆ ಹೆಣ್ರು ಮಕ್ಕಳು ಸಿಗೋಕ್ಕೆ ಪುಣ್ಯ ಮಾಡಿರ್ಬೇಕಣ್ಣ, ಆದರೆ ನಾನು ಅದನ್ನ ಕೇಳ್ಕೊಂಬಂದಿಲ್ಲ ಕಣಣ್ಣ, ಏನು ಮಾಡೋದು, ಈ ನನ್ನ ಮಗ ಮಾಡಿದ ಕೆಲಸಕ್ಕೆ ನನಗೆ ಗೊತ್ತಿರೋ ಪಾಪಕ್ಕೆ ಅಂತ ಅಂದ್ಬಿಟ್ಟು ಸುಭಾಷಂಗೆ 2 ಬಾರಿಸ್ತಾರೆ. ಅಷ್ಟರಲ್ಲಿ ಈಶ್ವರಿ ಬಂದು, ರೀ ಹೊಡಿಬೇಡ್ರಿ ಅವ್ನು ಹೊಡಿಬೇಡ್ರಿ ಅಂತ ಈಶ್ವರಿ ಅಡ್ಡ ಬರ್ತಾರೆ. ಅವಾಗ ಹ್ಞೂ ಕಣ್ಣೆ, ಅವ್ನು ಹೊಡಿಬಾರ್ದು, ಅಂಥ ಮಗನ ಎತ್ತಿ ಅವನು ಈ ಥರ ನಾಲಾಯಕ್ಕಾಗಿ ಹಾಳಾಗೋಕ್ಕೆ ಕಾರಣ ನೀನೇ ತಾನೇ, ನಿನಗೆ ಹೊಡಿಬೇಕು ಅಂತ ಅಂದ್ಬಿಟ್ಟು ಈಶ್ವರಿ ಕಪ್ಪಳಕ್ಕೆ ಬಂದುಬಿಡ್ತಾರೆ ಗೋವಿಂದವರು. ಈಶ್ವರಿಗೆ ಎಲ್ಲರ ಮುಂದೆ ಹೊಡೆದಕ್ಕೆ ಮುಖ ಒಂಥರ ಆಗ್ಬಿಡ್ರು ನಿಂತ್ಕೊಂಡ್ಬಿಡ್ತಾರೆ. ಅವಾಗ ಇವು ಸಾವಿತ್ರಿ ಮತ್ತು ವಿನಂತಿ, ಅಮ್ಮ ಗೋವಿಂದಮ್ಮವ ಈಶ್ವರಿ ಎತ್ತೆ ಹೊಡಿತಾ ಅನ್ನೋದು, ಮುಕ್ಕಣೆ ನಮ್ಮ ಅಣ್ಣ ಹೊತ್ತಿಗೆ ಹೊಡೆದವ್ರೆ ಅಂದರೆ ಅಪ್ಪ ಲೇ ನೋಡೇ ಸೂರ್ಯ ಪಶ್ಚಿಮದಲ್ಲಿ ಏನಾರು ಹುಟ್ಟೋರೇನೋ ಅಂತ ಅಂದ್ಬಿಟ್ಟು ಸಾವಿತ್ರಿ ಅಂತಾರೆ. ಅವ್ವ ಸೂರ್ಯದ ಪಶ್ಚಿಮದಲ್ಲಿ ಹುಟ್ಲೋ ಉತ್ತರದಲ್ಲಿ ಹುಟ್ಲೋ ಅದೆಲ್ಲ ನಿಂಗೆ ಯಾಕೆ, ಸುಮ್ಕಿರು, ಇಲ್ಲಿ ನೋಡು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತದೆ ಅಂತ ಅಂದ್ಬಿಟ್ಟು ಸಾವಿತ್ರಿ ವಿನಂತಿ ಮಾತಾಡ್ಕೊತಿರ್ತಾರೆ. ಅವಾಗ ಮುಕ್ಕಣೆ ಅದೇ ನನಗೂ ಅರ್ಥ ಆಯ್ತಿಲ್ಲ, ಇದು ನಿಜವಾ ಸುಳ್ಳು ಅಂತ. ಲೇ ಇನ್ನಂತ ಇಲ್ಲಿ ನಡೀತಿರುತ್ತಲ್ಲ ನಿಜ ತಾನೇ ಅಂದಾಗ, ಅಯ್ಯೇ ಸಾವಿತ್ರಿ ಎಲ್ಲ ನಿಜನೇ, ಸುಮ್ಕೆ ಕೂತ್ಕ ಅಂತ ಅಂದ್ಬಿಟ್ಟು ವಿನಂತಿ ಅಂತಾರೆ. ಆವಾಗ ಸರಿ ಅಂದ್ಬಿಟ್ಟು ಗೋವಿಂದವರು ಈಶ್ವರಿಗೆ ಒಂದು ಕೊಡ್ತಾರೆ. ಅವಾಗ ಈಶ್ವರಿಗೆ ಒಂಥರ ಬೇಜಾರಾಗ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಅವಾಗ ಅಣ್ಣ ಇವ್ನು ನನ್ನ ಮಗ ಅಂತ ಹೇಳ್ಕೊಳಕ್ಕೂ ನಂಗೆ ನಾಚಿಕೆ ಆಯ್ತದೆ ಕಣಣ್ಣ, ಇಂಥ ಕೆಲಸ ಮಾಡ್ಬಿಟ್ನಲ್ಲ ಅಣ್ಣ ಇವನು ಅಂತ ಅಂದ್ಬಿಟ್ಟು ಗೋವಿಂದವ್ರು ಅಂದ್ಕೊಂತಾರೆ. ಅವಾಗ ಬಿಡಪ್ಪ ಗೋವಿಂದ, ನೀನು ಯಾಕೆ ಬೇಸರ ಮಾಡ್ಕೊಂತೀಯ, ಹೋಗ್ಲಿ ಬಿಡು, ನನ್ನ ತಮ್ಮನ ಮಗ ಅಲ್ಲ, ನಮ್ಮನ್ನೆಲ್ಲರನ್ನೂ ಕಾಪಾಡೋಣ, ಇವ್ನು ನನ್ನ ಮಗ ಅಂತ ತಿಳ್ಕೊಂಡಿದ್ದೆ ಕಣಪ್ಪ ನಾನು ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಅಂತಾರೆ. ಅವಾಗ ಛೇ ನಿನಗೆ ನೀನು ಯಾರೋ ಮಾಡಿದ್ದ ಶ್ರಮನ ತಗೊಂಬಂದಿರೋನಿಗೆ ನಿನಗೆ ಇಷ್ಟೊಂದು ಬಹುಮಾನ ಕೊಡ್ಬೇಕಾ ನಾನು ಅಂತ ಚೆಕ್ಕಿನೇನು ಅರಿಯೋಕೆ ಹೋಯ್ತಾರೆ. ಅಷ್ಟರಲ್ಲಿ ಅಮ್ಮಮ್ಮ ಶಿವರಾಮ ಹೊಸಿ ತಡಿಯಪ್ಪ ಅಂದಾಗ, ಯಾಕವ್ವ ಅಂತಾರೆ. ಅದನ್ನು ಅರಿಬೇಡ ಕಣಪ್ಪ, ಇವಾಗ ಅವ್ನು ನಿನಗೆ ಪ್ರಾಣ ಉಳಿಸ್ತಾ ಜೀವ ಉಳಿಸ್ತಾ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರನ್ನೆಲ್ಲ ಅಟ್ಟಿಯವ್ರನ್ನೆಲ್ಲ ಜೀವ ಉಳಿಸೋನೆ, ನಮ್ಮ ಕಾಪಾಡೋನೆ ಅಂತ ನೀನು ಅವ್ನಿಗೆ ಅದನ್ನು ಬಹುಮಾನವಾಗಿ ಕೊಡೋಕೆ ಹೋಯ್ತಿದ್ದೆ ಅಲ್ವಪ್ಪ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಅಟ್ಟಿಗೋಸ್ಕರ ಕಷ್ಟಪಟ್ಟಿವ್ರಿಗೆ ಅದು ಶ್ರಮ ಪಟ್ಟಿರೋರ್ಗೆ ಅದು ಸಿಗ್ಬೇಕಲ್ವೇನಪ್ಪ, ಅದು ದಕ್ಕಬೇಕಲ್ವೇನಪ್ಪ. ಇವಾಗ ಅವನಿಗೆ ಕೊಡೋದನ್ನ ಈ ಅಟ್ಟಿಗೋಸ್ಕರ ವಿದ್ಯೆ ಕಷ್ಟಪಟ್ಟವಳಲ್ಲ ಅವಳು ಕೊಡಪ್ಪ, ಇದು ಅವಳಿಗೆ ತಾನೇ ಸೇರಬೇಕು ಅಂತ ಅಂದ್ಬಿಟ್ಟು ಅಮ್ಮಮ್ಮ ಅಂತಾರೆ. ಅಷ್ಟರಲ್ಲಿ ಸಾವಿತ್ರಿ ವಿನಂತಿ, ಅಮ್ಮಮ್ಮ ಅವ್ವ ಅಲ್ಲೋಡೆ ಅಮ್ಮಮ್ಮ ಚಿಕ್ಕನ ವಿದ್ಯೆನ ಕೊಡ್ತಾಯಿದ್ದೆ ಅಂತ ಅಂದ್ಬಿಟ್ಟು ವಿನಂತಿ ಅಂತಾರೆ. ಅವಳು ಸ್ವಾಭಿಮಾನಿ ಕಣೆ, ಅದೆಲ್ಲ ಈಸ್ಕೊಳ್ಳೋ ಸುಮ್ಕಿರೆ ಅಂತ ಅಂದ್ಬಿಟ್ಟು ಸಾವಿತ್ರಿ ಅಂತಾರೆ. ವಿನಂತಿ ಸುಮ್ಮನಾಯ್ತಾರೆ. ಆವಾಗ ಈಶ್ವರಿ ಸುಭಾಷ್ ಮಕ್ಕ ಇಷ್ಟಪ್ಪ ಆಗ್ಬಿಡ್ತದೆ, ಏಕೆಂದರೆ ಆ ಚೆಕ್ಕು ವಿದ್ಯೆಗೆ ಹೋಗಿ ಸೇರ್ಕೊತದಲ್ಲ ಅಂತ. ಇಲ್ಲಿ ಮೋಹನ ಅಮ್ಮಮ್ಮಂಗೆ ಮತ್ತು ಬದ್ರಂಗೆಲ್ಲ ಖುಷಿ ಪಡ್ತಾ ಇರ್ತಾರೆ. ಎಲ್ಲರೂ ಖುಷಿಯಾಗಿರ್ತಾರೆ ಕ್ವಾಟ್ಲೆಲ್ಲರೂ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು, ಅದು ಸರಿ ಕಣಪ್ಪ, ಕಣವ ನೀನು ಹೇಳಿದ್ದು ಇಟ್ವೆಯ್ಯ, ಇದು ಯಾವತ್ತಿದ್ರೂ ಇದು ವಿಧಿನ್ಗೆ ಸೇರಬೇಕು ಶ್ರಮ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಅಂತಾರೆ. ಹೌದು ಕಣಪ್ಪ, ಮನ್ಸಂಗೆ ಆಸೆ ಇರ್ತದೆ ಕಣಪ್ಪ. ಏನು ಆಸೆ ಹೇಳು, ಮನೆಯವ್ರಿಗೋಸ್ಕರ ನಾನು ಕಷ್ಟಪಡಬೇಕು, ಮನೆಯವ್ರು ನನ್ನ ಮುಂದೆ ಖುಷಿಯಾಗಿರಬೇಕು, ಮನೆಯವ್ರಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋದು ಆಸೆ ಇರ್ತದಲ್ಲ ಹೆಣ್ಮಕ್ಳುಗಳಿಗೆ, ಅದು ನಿಜವಾದ ಆಸೆ ಕಣಪ್ಪ. ಇದೆಯಾ ಈ ಹೊಟ್ಟಿಗೋಸ್ಕರ ಸಾನೇ ಕಷ್ಟಪಟ್ಟವಳೆ, ನಾವು ಯಾರು ಅವಳನ್ನ ನಮ್ಮ ಮನೆಯವರಲ್ಲ ಅಂತ ಹೊಟ್ಟಿಯವರಲ್ಲ ಅಂತ ಆಚೆ ಇಕ್ಕಿದ್ರು, ನಮ್ಮನ್ನೆಲ್ಲರನ್ನೂ ನನ್ನ ಹೊಟ್ಟಿಯವರು, ಅವ್ರಿಗೋಸ್ಕರ ನಾನು ಕಷ್ಟಪಡಬೇಕು, ಅವ್ರಿಗೋಸ್ಕರ ನಾನು ಇರಬೇಕು ಅಂತ ಅಂದ್ಬಿಟ್ಟು ನಮ್ಮ ಹೊಟ್ಟಿಯವ್ರಿಗೋಸ್ಕರ ಸಾನೇ ಕಷ್ಟಪಟ್ಕೊಂಡು ಹೋಗಿ ಮತ್ತಕ್ಕೆ ಬಂದು ನಿಮ್ಗೆಲ್ರಿಗೂ ಒಳ್ಳೇದು ಮಾಡೋಳೆ ಕಣಪ್ಪ. ಅದು ಕಣಪ್ಪ ಅವಳು ಒಳ್ಳೆ ಗುಣ ಅಂದರೆ, ನಿಜವಾಗ್ಲೂ ಹೆಣ್ಮಕ್ಳಿಗಿರೋ ಗುಣ ಇದು. ಅವಳು ನಮ್ಮ ಮಟ್ಟಿ ಸೊಸೆ ಅಲ್ಲ, ನಮ್ಮ ಮನೆ ಮುದ್ದಿನ ಸೊಸೆ ಕಣಪ್ಪ ಅವಳು ಅಂತ ಅಂದ್ಬಿಟ್ಟು ಅಮ್ಮಮ್ಮ ವಿದ್ಯೆನ ಹೊಗಳ್ತಾ ಇರ್ತಾರೆ. ವಿದ್ಯೆ ಪಾಪ ಕಣ್ಣಲ್ಲಿ ನೀರು ಹಾಕ್ತಿರ್ತಾಳೆ. ಭದ್ರಂಗೆ ತುಂಬ ಖುಷಿಯಾಗುತ್ತೆ. ಆಮೇಲೆ ಶಿವರಾಮೇಗೌಡರು, ತಿಟ್ವೆ ಕಣವ, ಇದು ಯಾವತ್ತಿದ್ರೂ ವಿದ್ಯೆಗೆ ಸೇರಬೇಕು ಸರಿ ಅಂದ್ಬಿಟ್ಟು ಚೆಕ್ನ ವಿದ್ಯೆನ ಕೈ ಕೊಡೋಕೆ ಹೋಯ್ತಾರೆ. ವಿದ್ಯಾ ಈಸ್ಕೊಳಲ್ಲ, ಸುಮ್ಮನೆ ನಿಂತಿರ್ತಾಳೆ.
ತಗೊಳವ ವಿದ್ಯಾ, ಯಾಕವ ತಗೋ, ನೀನು ಕಷ್ಟಪಟ್ಟಿದ್ಯಾ, ನಿನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ, ಇದನ್ನು ನಾನು ದುಡ್ಡಿಂದ ಅಳಿತಿಲ್ಲ ಕಣವ, ನಾನು ಪ್ರೀತಿಯಿಂದ ಕೊಡ್ತಾಯಿದ್ದೀನಿ ತಗೊಳವ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಭದ್ರನ್ನು ತಗೋ ಅಂತ ಸನ್ನೆ ಮಾಡ್ತಾರೆ. ಆಮೇಲೆ ಅಮ್ಮಮ್ಮನು ತಗೊಳ್ಳೆ ವಿದ್ಯಾ, ಯಾಕೆ ಬೇಡ ಅಂತಿದ್ಯಾ, ಇದು ನಿನ್ನ ಶ್ರಮಕ್ಕೆ ಕಣೆ, ತಗೋ ಅಂತ ಅಂದ್ಬಿಟ್ಟು ಅಮ್ಮಮ್ಮ ಅಂತಾರೆ. ಸರಿ ವಿದ್ಯಾ ಎಲ್ಲರ ಮುಖನೂ ನೋಡ್ಬಿಟ್ಟು ಶಿವರಾಮೇಗೌಡರ ಮುಖನ ನೋಡಿ ಚೆಕ್ ಕೈಗಿಸ್ಕೊತಾಳೆ. ಚಾನೆ ಥ್ಯಾಂಕ್ಸ್ ಮಾವಯ್ಯ ಅಂತ ಅಂದ್ಬಿಟ್ಟು ಅಂತಾಳೆ. ಆಮೇಲೆ ಸರಿ ಕಣವ ಆಯಿತು, ಹೋಗ್ಲಿ ಬಿಡು, ನೀನು ನಮ್ಮ ಮನೆ ಮುದ್ದಿನ ಸೊಸೆ ಅಲ್ವಾ ಅಂತ ಅಂದ್ಬಿಟ್ಟು ಅಂತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ವಿದ್ಯಾ, ಮಾವಯ್ಯ ನೀವು ಇದನ್ನು ನನಗೆ ಚೆಕ್ ಕೊಟ್ಟಿದ್ದೀರಲ್ಲ, ನನಗೆ ಈ ದುಡ್ಡು ಆಸೆಗೋಸ್ಕರ ನಾನು ನಿಮ್ಗೆ ಯಾರಿಗೂ ನಾನು ಮತ್ತೆ ಬರಲಿಲ್ಲ ಮಾವಯ್ಯ. ನಾನು ಈ ಅಟ್ಟಿ ಸೊಸೆ, ಈ ಅಟ್ಟಿ ಮುದ್ದಿನ ಸೊಸೆ, ನಿಮ್ಮ ಸೊಸೆ, ನೀವು ಸಂದಾಕಿರ್ಬೇಕು, ನೀವು ಖುಷಿಯಾಗಿರ್ಬೇಕು, ಎಟ್ಟಿಯವರೆಲ್ಲ ಖುಷಿಯಾಗಿರ್ಬೇಕು ಅನ್ನೋ ನನ್ನ ಆಸೆ ಮಾವಯ್ಯ. ನನಗೆ ಈ ₹1,00,00,000 ಬೇಡ ಮಾವಯ್ಯ, ನಿಮ್ಮ ಖುಷಿ, ನಿಮ್ಮ ಸಂತೋಷ, ನೀವು ನಗ್ನಗ್ತಾ ಇರ್ಬೇಕು, ನಂಗೆ ಅಷ್ಟೇ ಸಾಕು ಮಾವಯ್ಯ. ನಿಮ್ಮ ಪ್ರೀತಿ ಮುಂದೆ ನನಗೆ ಇದು ಯಾವ ದುಡ್ಡು ಮಾವಯ್ಯ, ನನಗೆ ಈ ದುಡ್ಡು ಬೇಡ ಮಾವಯ್ಯ ಅಂದಾಗ, ಅದ್ಯಾಕೆ ಹೆಂಗಂತಿದ್ಯಾ ಮಡಿಕಳೆ ಅಂತ ಅಂದ್ಬಿಟ್ಟು ಅಮ್ಮಮ್ಮ ಅಂತಾರೆ. ಬೇಡ ಅಮ್ಮಮ್ಮ, ನನಗೆ ಈ ದುಡ್ಡಿಗಿನ ಹೆಚ್ಚಾಗಿ ಮಾವಯ್ಯನ ಪ್ರೀತಿ, ಈ ಮನೆಯವ್ರ ಪ್ರೀತಿ ಸಾಕು, ನನಗೆ ಈ ದುಡ್ಡು ಬೇಡ ಅಂತ ಅಂದ್ಬಿಟ್ಟು ಅಂದಾಗ, ಮಾವಯ್ಯ ನೀವು ಕೊಟ್ಟಿರೋದಕ್ಕೆ ನಾನು ಬೇಸರ ಮಾಡ್ಕೊಳಲ್ಲ, ಆದರೆ ಈ ದುಡ್ಡಿಗೆ ಅಮ್ಮಮ್ಮನ ಹೆಸ್ರಿಗೆ ಬರೆದ್ಬಿಟ್ಟು ಹಾಕ್ತೀನಿ, ಅಮ್ಮಮ್ಮನ ಹೆಸ್ರಿಗೆ ಹಾಕ್ತೀನಿ ಈ ಚೆಕ್ನ ಅಂತ ಅಂದ್ಬಿಟ್ಟು ವಿದ್ಯಾ ಅಂತಾಳೆ. ಆವಾಗ ಅಮ್ಮಮ್ಮನ ಹೆಸ್ರಿಗೆ ಹಾಕಿದ್ರೆ ಒಂದು ಒಳ್ಳೆಯದಕ್ಕೆ ಉಪಯೋಗಿಸ್ತೈತೆ ಅಮ್ಮಮ್ಮ, ಅದಕ್ಕೆ ಇದು ಅಮ್ಮಮ್ಮನ ಹೆಸ್ರಲ್ಲಿ ಇರಲಿ, ನಾನು ಅಮ್ಮಮ್ಮಂಗೆ ಹಾಕ್ತೀನಿ ಇದನ್ನು ಅಂತ ಅಂದ್ಬಿಟ್ಟು ವಿದ್ಯಾ ಅಂತಾಳೆ. ಆವಾಗ ಅಮ್ಮಮ್ಮಂಗೆ ತುಂಬಾ ಖುಷಿ ಆಗ್ಬಿಟ್ಟು, ನೋಡ್ದ ಇದು ಹೆಣ್ಮಕ್ಳು ಲಕ್ಷಣ ಅಂದರೆ, ನೀವು ಯಾರೋ ಮಾಡಿರೋ ಸಾಧನೆನ ನಾನೇ ಮಾಡಿದೆ ಅಂತ ದೋಚ್ಕೊಂತಿದ್ರಲ್ಲ, ಈಗ ಅವಳು ನೋಡಿ ಕಲ್ತ್ಕೊಳ್ರೆ, ಲೇ ಈಶ್ವರಿ ಇದೆಯಾ ಆಕಾಶ ಕಣೆ, ನೀನು ಪಾತಾಳ ನೀನು ಬುದ್ಧಿಲಿ, ಅರ್ಥ ಐತೆ. ಅವಳು ನೋಡು, ನನಗೆ ದುಡ್ಡು ಬೇಡ, ಅಮ್ಮಮ್ಮನ ಹೆಸ್ರಲ್ಲಿ ಹಾಕ್ತೀನಿ, ನನಗೆ ಬೇಡ ಅಂದ್ಲು. ಇದು ಈ ಅಟ್ಟಿಯವ್ರಿಗೋಸ್ಕರ ಮಾಡೋದು. ಅವಳೇನಂದ್ಲು ಹೇಳು, ನಾನು ದುಡ್ಡುಗೋಸ್ಕರ ಮಾಡಲಿಲ್ಲ, ಈ ಅಟ್ಟಿಯವ್ರು ಖುಷಿಯಾಗಿರಬೇಕು, ಈ ಅಟ್ಟಿಯವ್ರು ಸಂತೋಷವಾಗಿರಬೇಕು ಅಂತ ಅಂದ್ಬಿಟ್ಟು ನಾನು ಮುತ್ತಕ್ಕ ಬಂದಿದ್ದು ಅಂತ ಹೇಳಿದ್ಲಲ್ಲ, ಇದು ಅಟ್ಟಿಯವ್ರ ಬಗ್ಗೆ ಖುಷಿ ಬಯಸೋದು ಇದು ಅರ್ಥ ಐತೆ. ನಾವು ಪುಣ್ಯ ಮಾಡಿದ್ವಿ ಕಣಪ್ಪ, ಇಂಥ ಸೊಸೆ ನಮ್ಮ ಮನೆಗೆ ಸಿಗೋಕ್ಕೆ ಶಿವರಾಮ ಅಂತ ಅಂದ್ಬಿಟ್ಟು ಅಮ್ಮಮ್ಮ ಅಂತಾರೆ. ಶಿವರಾಮ ಅವ್ರಿಗೂ ತುಂಬಾ ಖುಷಿ ಆಯ್ತೈತೆ. ಆಮೇಲೆ ಸರಿ ಅಂದ್ಬಿಟ್ಟು ಅಮ್ಮಮ್ಮ ಏನಂತಾರೆ, ಇಲ್ಲ ಶಿವರಾಮ, ಇವಾಗ ಅವಳು ಹೇಳ್ತಿರೋದು ದಿಟ್ವಯ್ಯ, ಅವಳು ಆ ಚೆಕ್ನ ನಂಗೆ ಹಾಕ್ಲಿ, ನಾನೇನು ಮಾಡ್ತೀನಿ ಗೊತ್ತಾ, ಅವಳ ಹೆಸರಲ್ಲಿ ಅಕೌಂಟ್ ಮಾಡಿಸಿ ಅವಳಿಗೆ ದುಡ್ಡನ್ನ ಅವಳ ಹೆಸ್ರಿಗೆ ಹಾಕ್ತೀನಿ, ಅವಳು ಬೇಕಾದಾಗ ಆ ದುಡ್ಡು ಉಪಯೋಗಿಸ್ಕೊಳ್ಳಿ, ನಾನು ಹಂಗೆ ಮಾಡ್ತೀನಿ, ಇದು ಇದ್ದಿಂಗೆ ಸೇರ್ಬೇಕಾಗಿರೋ ದುಡ್ಡು, ನಾನು ಇದ್ದಿಂಗೆ ಹಾಕ್ತೀನಿ ಅಂತ ಅಂದ್ಬಿಟ್ಟು ಅಮ್ಮಮ್ಮ ಅಂತಾರೆ. ಅವಾಗ ಎಲ್ಲರೂ ಖುಷಿ ಪಡ್ತಾರೆ. ಅವಾಗ ಶಿವರಾಮೇಗೌಡ ಸರಿ ಕಣವ ಆಯಿತು, ನೀನೇನೋ ಮಾಡು ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಅಂತಾರೆ. ಅವಾಗ ಅಮ್ಮಮ್ಮ, ನೋಡ್ದೇನ್ರಿ ಅವಳು ನೋಡಿ ಕಲ್ತ್ಕೊಳ್ಳೋದು ನಿಮಗೆ ಸ್ಯಾನೆ ಐತೆ ಕಣ್ರಿ, ಅವಳು ನೋಡು ನಂಗೆ ದುಡ್ಡು ಮುಖ್ಯ ಅಲ್ಲ ಅಂತ ಹೇಳ್ಬಿಟ್ಟು ಬೇಡ ಅಂದ್ಲು, ಈ ಮನೆಯವ್ರ ಖುಷಿ ಸಂತೋಷ ಮುಖ್ಯ ಅಂದ್ಲು, ನಾವು ಈ ಮನೆಯವಳಲ್ಲ ಅಂತ ಕೂಡ ಅವಳನ್ನೆಲ್ಲರೂ ದೂರ ಇಟ್ಟಿದ್ರು, ಎಲ್ಲರೂ ಖುಷಿಯಾಗಿರ್ಬೇಕು ಅಂತ ಅಂದ್ಬಿಟ್ಟು ಅವಳ ಕೈಲಿ ಆಗದಿರೂ ಕೂಡ ಬುಸ್ರೆನ್ಸ್ ಆಗಿದ್ರು ಕೂಡ ಕಾಡ್ಗೋಗಿ ಮುತ್ತಕ್ಕೆ ಬಂದು ನಮ್ಮೆಲ್ಲರಿಗೂ ಒಳ್ಳೇದು ಮಾಡೋಳೆ ಕಣ್ರೆ, ನಮ್ಮ ಅಟ್ಟಿಗೋಸ್ಕರ. ಇದು ನಮ್ಮ ಅಟ್ಟಿ ಸೊಸೆಗಿರ್ಬೇಕಾಗಿರೋ ಗೌರವ ಮರ್ಯಾದೆ, ಅದಕ್ಕೆ ತಕ್ಕನಾಗಿರೋ ಸೊಸೆ ನಮ್ಮ ಇದ್ಯಾ ಕಣ್ರೆ, ಅವಳು ನೋಡಿ ಎಲ್ಲರೂ ಕಲ್ತ್ಕೊಳ್ರಿ ಅಂತ ಅಂದ್ಬಿಟ್ಟು ಅಮ್ಮಮ್ಮ ಅಂತಾರೆ. ಅವಾಗ ಎಲ್ಲರೂ ಖುಷಿ ಆಯ್ತಾರೆ. ಆಮೇಲೆ ಇವರು ಶಿವರಾಮೇಗೌಡರು, ಸರಿ ಕಣವ ಆಯಿತು, ನೀನು ಹೆಂಗೆ ಅನಿಸ್ತದೋ ಹಂಗೆ ಮಾಡವ ಅಂತ ಅಂದ್ಬಿಟ್ಟು ಅಂತಾರೆ. ಆವಾಗ ಸುಭಾಷನ ಹತ್ರ ಬಂದು, ನೋಡೋ ಸುಭಾಷ, ಈಶ್ವರಿ, ಇವಾಗ ನೀವು ಮಾಡಿರೋ ತಪ್ಪಿಗೆ ನಿಮ್ಮ ಮುಖ ನೋಡೋಕ್ಕೂ ನಂಗೆ ಇಷ್ಟ ಇಲ್ಲ, ಆದರೆ ಏನು ಮಾಡೋದು, ಇವಾಗ ನೀನು ಸುಭಾಷ ಇಬ್ಬರೂ ಭದ್ರ ಇದ್ದೀನ ಹತ್ರ ಕ್ಷಮೆ ಕೇಳಬೇಕು, ಕ್ಷಮೆ ಕೇಳಿ ವಿದ್ಯಾ ಭದ್ರನ ಹತ್ರ ನೀವಿಬ್ಬರು ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಆವಾಗ ಸುಭಾಷ ಈಶ್ವರಿ ಮುಖ ನೋಡ್ತಾನೆ. ಈಶ್ವರಿ ಕೇಳು ಅಂತ ಕಣ್ಮಿಸಿದ್ದಾರೆ. ಆವಾಗ ಸುಭಾಷ ಈಶ್ವರಿ ಇಬ್ಬರು ಭದ್ರನ ಕ್ಷಮೆ ಕೇಳಬೇಕು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಮೇಲೆ ಇಲ್ಲೇನಾಗುತ್ತೆ, ಸಾವಿತ್ರಿ, ಏಯ್ ಶುರುಚ್ಗಳು ಇವಾಗ ಇದು ಯಾಕೋ ಡಲ್ ಆಯ್ತದೆ ಸೀನು ಅಂದಾಗ, ಏನು ಹೇಳ್ತಿದ್ಯಾ ಸಾವಿತ್ರಿ ಅಂದಾಗ, ಏಯ್ ಡಲ್ ಆಯ್ತದೆ ಕಣೆ, ಶುರು ಹಚ್ಕಳೆ ಬೇಗ ನೀನು, ಇಲ್ಲಾಂದರೆ ಕಳೆ ಕಟ್ಟಕ್ಕಿಲ್ಲ ಈ ಸೀನ್ಗೆ, ಶುರು ಹಚ್ಕಳೆ, ನಿನ್ನ ಕಲೆ ಏನು ಅಂತ ತೋರಿಸೆ ಅಂತ ಅಂದ್ಬಿಟ್ಟು ಸಾವಿತ್ರಿ ವಿನಂತಿ ಹೇಳ್ತಾರೆ. ಅವಾಗ ವಿನಂತಿ, ಮಾಮ, ದೊಡ್ಡ ಮಾಮ ಅಂತ ಹತ್ಕೊಂಬರ್ತಾರೆ. ಅವಾಗ ಇದ್ಯಾಕವ ವಿನಂತಿ ಅಂದಾಗ, ಮಾಮ ನನ್ಗೆ ಅನ್ಯಾಯ ಆಗೈತೆ ಮಾಮ ಅಂದಾಗ, ಅನ್ಯಾಯನಾ ಯಾರಿಂದನವ, ಏನಾಯ್ತವ ವಿನಂತಿ, ಅದೇನವ ಬಿಡಿಸಿ ಹೇಳವ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಅವಾಗ ಮಾಮ ನಂಗೆ ಶಾನೆ ಅನ್ಯಾಯ ಆಗದೆ, ನಂಗೆ ನ್ಯಾಯ ಬೇಕು ಮಾಮ ಅಂದಾಗ, ಸರಿ ಕಣವ ಆಯಿತು, ಅನ್ಯಾಯ ಆಗೋದೆ ಸರಿ ತಾನೆ, ಯಾರು ಏನು ಮಾಡಿದ್ರು ನಿನಗೆ ಏನಾಗದೆ ಅಂತ ಹೇಳು, ಇವಾಗ ನಿಂದೇನು ಹೊಸ ಶುರು ಆಯ್ತಲ್ಲ ಈಗ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಅವಾಗ ಅದು ಮಾಮ ಅಂದಾಗ, ಅದೇ ಕಣವ ಅದೇನು ಅಂತ ಹೇಳು ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಅವಾಗ ಸಾವಿತ್ರಿ ಕಣ್ಮಿ ಸಿಗ್ತಾರೆ, ಹೇಳು ಅಂತ ಅಂದ್ಬಿಟ್ಟು ವಿನಂತಿ, ಅವ್ವ ಸುಮ್ಕಿರು, ಇವಾಗ ನೀನು ಚೆಕ್ ಇಸ್ಕೊಳ್ಳಲ್ಲ ಅಂತಂದೆ, ನೋಡ್ದಾ ಇದ್ದೇ ಚೆಕ್ ಇಸ್ಕೊಂಡ್ಲು, ದುಡ್ಡು ಅವಳಿಗೆ ಸಿಕ್ತು ಅಂತ ಅಂದ್ಬಿಟ್ಟು ಸಾವಿತ್ರಿಗೆ
ವಿನಂತಿ ಹೇಳ್ತಾರೆ, ಏಯ್ ಅದಿರಲಿ ಕಣೆ, ನಾನು ಅವಳು ಇಸ್ಕೊಳ್ಳಲ್ಲ ಅನ್ಕೊಂಡೆ, ಈಗ ಅದು ಬಿಡೆ, ಹೋಗಿ ನೀನು ಹೇಳೋಗೆ, ನಿನ್ನ ಕಲೆ ತೋರಿಸೋಗೆ, ಸೀನ್ ಹಾಕೊಂಡು ಡಲ್ ಆಯ್ತದ, ಹೋಗಿ ನಾನು ಹೇಳ್ತಿದ್ದೀನಿ ತಾನೇ, ಹೋಗಿ ಅಂದಾಗ ವಿನಂತಿ ಬಂದು, ಮಾವ ದೊಡ್ಡ ಮಾವ ಅಂದಾಗ, ಯಾಕವ ವಿನಂತಿ, ಏನಾಯ್ತವ ನಿಂದು ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಕೇಳ್ತಾರೆ. ಮಾವ ನಂಗೆ ಅನ್ಯಾಯ ಆಗದೆ, ದಯವಿಟ್ಟು ನಂಗೆ ನ್ಯಾಯ ಕೊಡಿಸಿ ಮಾವ ಅಂತ ಅಂದ್ಬಿಟ್ಟು ವಿನಂತಿ ಕೇಳ್ತಾರೆ. ಅನ್ಯಾಯನ ಯಾರಿಂದ ನಾವು ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಕೇಳ್ತಾರೆ. ಇವತ್ತಿನ ಸಂಚಿಕೆ ಮುಗಿಯುತ್ತೆ ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ರೆ ಅದಕ್ಕೂ ತುಂಬ ಥ್ಯಾಂಕ್ ಯು ಫಾರ್ ವಾಚಿಂಗ್.